ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್. ಫ್ರೆಂಡ್ಸ್, ನಾನಿವತ್ತು ನನ್ನ ಮಗನ ಸ್ಕೂಲಲ್ಲಿ ಎಕ್ಸಿಬಿಷನ್ ಇತ್ತು ಅಂತ ಹೇಳಿದ್ನಲ್ಲ. ಫಸ್ಟ್ ವಿಡಿಯೋ ನೋಡಿರ್ತೀರ ಎಲ್ಲರೂ. ಈಗ ಸೆಕೆಂಡ್ ವಿಡಿಯೋ. ಇದೆಲ್ಲ ಹೆಣ್ಮಕ್ಳು ಮಾಡಿರೋದು, ಮೊನ್ನೆ ತೋರಿಸಿರೋದೆಲ್ಲ ಗಂಡು ಮಕ್ಕಳು ಮಾಡಿರೋದು. ಇದು ಪಾರ್ಟ್ 2. ಹಂಪಿ ಯಕ್ಷಗಾನ. ಏನಿದು? ಹಂಪಿ. ಅವರು ಹಂಪಿನ ಮಾಡೋರ. ಓಕೆ ಫ್ರೆಂಡ್ಸ್, ನೋಡಿ, ಒಬ್ರಿಗಿಂತ ಒಬ್ಬರು ಎಲ್ಲನೂ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅವರವ್ರ ಟ್ಯಾಲೆಂಟು ಇದರಲ್ಲೇ ಅಲ್ವಾ ತೋರಿಸೋದು. ತುಂಬ ಖುಷಿ ಆಯಿತು. ಒಬ್ಬೊಬ್ರಿಗೆ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಅವ್ರ ಟ್ಯಾಲೆಂಟಿಗೆ ತಕ್ಕಾಗೆ ಒಬ್ಬೊಬ್ಬರು ಒಂದೊಂದು ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿತ್ತು. ಈ ಥರ ಎಕ್ಸಿಬಿಷನ್ ಎಲ್ಲ ನೋಡೋದಕ್ಕಂತೂ ನನಗೂ ತುಂಬ ಇಷ್ಟ. ನೋಡಿ, ಇಲ್ಲಿ ಚಾಮುಂಡಿ ಬೆಟ್ಟ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಆದರೆ ಇದೆಲ್ಲ ಮಾಡೋದಕ್ಕೆ ಎಷ್ಟು ಟೈಮ್ ತಗೊತಾರಲ್ವ ಮಕ್ಕಳು. ಪಾಪ ತುಂಬ ಖುಷಿಯಿಂದ ಮಾಡ್ತಾರೆ. ಅದಕ್ಕೆ ನಾವು ಖುಷಿಯಿಂದ ನೋಡಬೇಕು. ಏನು ಮಾಡಿದ್ಯಾ ರಿಷಿಕಾ? ಮುರುಡೇಶ್ವರಗೆ ಅಲ್ಲಿ ಹೋಗೋದೇ ಬೇಡ, ಇಲ್ಲೇ ನೋಡೋಣ. ಹಾಂ, ನೋಡಿ ಮುನ್ರತ್ನ, ನೀನು ಹೆಂಗೂ ಹೋಗಲ್ಲ, ಅದಕ್ಕೆ ಇಲ್ಲೇ ನೋಡ್ಕೊಂಡ್ಬಿಡು. ಚೆನ್ನಾಗಿ ಮಾಡೋರಲ್ಲ. ಶಿವ ಕೋಟಿಲಿಂಗನಾ? ನೋಡ್ಕೊ, ಇವಾಗೇ ನೋಡ್ಕೊ. ಹೆಂಗ ಹೇಳ್ಮ, ಏನಿದು? ಪಾರ್ಲಿಮೆಂಟ್. ಹೆಣ್ಮಕ್ಳು ಚೆನ್ನಾಗಿ ಮಾಡೋರಂತೆ ಅಂತ ಹೇಳಿಲ್ವಾ ಕೆಳಗಡೆ? ಒಂದೊಂದು ರಾಜ್ಯಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ, ಒಂದೊಂದು ರೀತಿಯಲ್ಲಿ ಅವರ ಶೈಲಿ, ಅವರ ಕಲ್ಚರ್ ಎಲ್ಲ. ಇವೆಲ್ಲ ಎಲ್ಲಿ ಸಿಕ್ತು ನಿನಗೆ? ಇದೆಲ್ಲ ಪಾಪ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿಲ್ಲ. ಓಟು ಓಟ ಯಾವುದಕ್ಕೆ ಹಾಕಬೇಕು? ನಾವು ಯಾವಾಗಲೂ BJP. ಓಕೆ, ಡನ್. ಇದೇನು ಮುಖೋಗ್ಲೇ ಕಾಣ. ಓಹೋ, ಹಾಗೆ. ಓಕೆ, ಗುಡ್.
ಹೇಳು ಕನ್ನಡನೇ ನಾವು. ಲೈಕ್ ಜೆನೆಟಿಕ್ಸ್ ಪಾಸ್ ಆಗ್ತಾರೆ. ಡಿಎನ್ಎಲ್ಲಿ ಒಂದು ಪ್ಯಾರನ್ ಡಿಎನ್ಎ ಡಿವೈಡ್ ಆಗುವಾಗ ಆರ್ಎನ್ಎ ಬಂದ್ಬಿಟ್ಟು ಹೈಡ್ರೋಜನ್ ಜೊತೆ ಡಿಎನ್ಎ ಎಲ್ಲ ಓಡುತ್ತೆ. ಅದಾದ್ಮೇಲೆ ಹೊಸ ಡಿಎನ್ಎ ಫಾರ್ಮ್ ಆಗುತ್ತೆ. ಇದರಿಂದ ಜೆನೆಟಿಕ್ಸ್ ಅದೇ ಓಕೆ. ಫ್ರೆಂಡ್ಸ್, ಹಾಗೆ ಮಕ್ಕಳಿಗೆಲ್ಲ ಇವತ್ತು ಫುಡ್ ಫೀಸ್ಟ್ ಕೂಡ ಇತ್ತು. ಅಂದರೆ ಒಂದಷ್ಟು ಕ್ಲಾಸ್ಗೆ ಎಕ್ಸಿಬಿಷನ್ ಇತ್ತು, ಇನ್ನೊಂದಷ್ಟು ಕ್ಲಾಸ್ಗೆ ಫುಡ್ ಫೀಸ್ಟ್ ಇತ್ತು. ನೋಡಿ ಮಕ್ಕಳೆಲ್ಲನೂ ಆಂಟಿ ತಗೊಳ್ಳಿ ಪ್ರತಿಯೊಬ್ಬರೂ ಕೇಳ್ತಾನೆ ಇದ್ದಾರೆ. ಪಾಪ ಯಾರ ಹತ್ರ ತಗೊಳ್ಳೋದು, ಯಾರ ಹತ್ರ ಬಿಡೋದು ಅಂತ ಅನ್ನಿಸ್ತು. ಮಕ್ಕಳು ನೋಡಿ ಹೇಗೆ ನೋಡಿ ಒಂದು ಮಗು ಸ್ಕ್ಯಾನರ್ ಕೂಡ ತೊಗೊಂಡು ಬಂದುಬಿಟ್ಟಿದ್ದಾಳೆ. ಈಗೆಲ್ಲ ಫೋನ್ಪೇ, ಗೂಗಲ್ ಪೇ ಇದೆಲ್ಲ ಜಾಸ್ತಿ ಅಲ್ವಾ, ಚೇಂಜೆಲ್ಲ ಯಾರು ಕೊಡಲ್ಲ ಅಂಥೇಳಿ ಸ್ಕ್ಯಾನರ್ ಕೂಡ ತೊಗೊಂಡು ಬಂದಿದ್ದಾಳೆ. ತುಂಬ ಬುದ್ಧಿವಂತೆ ಹುಡುಗಿ, ತುಂಬ ಇಷ್ಟ ಆಯಿತು. ಯಾಕಂದರೆ ಈ ಥರ ಐಡಿಯಾಸ್ ಎಲ್ಲರಿಗೂ ಬರಲ್ಲ ನೋಡಿ, ಯಾರ ಹತ್ರನೂ ಇರಲ್ಲ. ಅವಳೊಬ್ಳ ಹತ್ರನೇ ಸ್ಕ್ಯಾನರ್ ಇದ್ದಿದ್ದು. ನೋಡಿ ಇವನು ನಮ್ಮ ಮುನ್ರತ್ನ ಮಗ ಒಬ್ಬಟ್ಟು ಮಾಡ್ಕೊಂಡು ಬಂದಿದ್ರಂತೆ. 5 ನಿಮಿಷಕ್ಕೆ ಖಾಲಿ ಆಯಿತು ಅಂತ ತುಂಬ ಖುಷಿಯಾಗಿ ಹೇಳ್ತಾ ಇದ್ದಾನೆ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ.